ನೋಡಿ ಇದು ಪ್ರಯಾಗ್ರಾಜ್ ಜಂಕ್ಷನ್ನು ರೈಲ್ವೆ ಸ್ಟೇಷನ್ಗೆ ಬಂದ್ವು. ಇವಾಗ ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. 3 ಗಂಟೆಗೆ ಇದಿರೋದು ಒಂದೇ ಭಾರತ್ ಟ್ರೈನು. ನೋಡಿ ಪ್ರಯಾಗ್ರಾಜ್ ಜಂಕ್ಷನ್ ಇದು ಎಷ್ಟು ನೀಟಾಗಿ ಚೆನ್ನಾಗಿದೆ. ಇವಾಗ 10:30ಗೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಲಗೇಜ್ ಇಲ್ಲಿ ಹಾಕಿದ್ರೆ ಈ ಕಡೆ ಬರುತ್ತೆ, ಚೆಕಿಂಗ್ ಆಗಿ ಈ ಕಡೆ ಬರುತ್ತೆ. प्रयागराज जंक्शन पर आपका हार्दिक स्वागत है। ನೋಡಿ ಸೆಕೆಗೆ ಹೇಗೆ ಮಲಗಿದ್ದಾರೆ, ತುಂಬ ಬಿಸಿಲು. ಮೂಗು ಕಟ್ಕೊಂಡಿದ್ದು ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಅಪ್ಪ ಬಿಚ್ಚಿದ ಮೇಲೆ ನೋಡ್ರಿ ಪ್ರಯಾಗ್ರಾಜ್ ಜಂಕ್ಷನಲ್ಲಿದ್ದೀನಿ. ಟ್ರೈನ ನಾನು ಇವತ್ತೇ ನೋಡ್ತಾ ಇರೋದಪ್ಪ. 1946 3 ಟೈರ್ ವಾತಾನುಕೂಲಿನ ವಾತಾನುಕೂಲಿತ ಅಂದರೆ ಎಸಿ. ಓ ವಾತಾನುಕೂಲಿ 3 ಟೈರ್ ಅಂತೆ, 3 ಟೈರಲ್ಲಿ ಹೋಗುತ್ತೆ ಅಂತ. ಇದು ನೋಡಿ ಏನೋ ಗೊತ್ತಿಲ್ಲ ನನಗೆ. ನ್ಯೂ ಡೆಲ್ಲಿಯಿಂದ ಪ್ರಯಾಗ್ರಾಜ್ಗೆ ಬಂದಿರೋದು. 9-10 ಪ್ಲಾಟ್ಫಾರಮಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಈ ಬಿಸಿಲಿಗೆ ಇದು ಮುಟ್ಟಕ್ಕೂ ಆಗ್ತಿಲ್ಲ. ಇದು ನೆರಳಲ್ಲಿದ್ದರೂ ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಒಂದೇನಾದರೂ ಅವರು ನೆರಳಿರೋ ಥರ ವ್ಯವಸ್ಥೆ ಮಾಡಬೇಕಿತ್ತು. ನೋಡಿ ಎಲ್ಲರೂ ಎಲ್ಲ ಇಲ್ಲೇ ನಿಂತಿದ್ದಾರೆ. ಎಷ್ಟೊತ್ತಂತ ನಿಂತ್ಕೊಳ್ಳೋಕ್ಕಾಗುತ್ತೆ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ಯಾಕಂದರೆ ಇಲ್ಲಿ ಗಾಡಿಗಳು ಓಡಾಡ್ತಿರುತ್ತೆ. ಇದೊಂದು ಸರಿ ಆಗಲಿಲ್ಲ. ನೋಡಿ ಇದು ರೈಲ್ವೆ ಸ್ಟೇಷನಲ್ಲಿ ಇರುತ್ತೆ. ನಾನು ಫ್ರೀ ಅಂದ್ಕೊಂಡೆ, ಇಲ್ಲ. ಇಲ್ಲಿಂದ ನಾವು 9ನೇ ಪ್ಲಾಟ್ಫಾರಮಲ್ಲಿದ್ದೀವಿ. 1ನೇ ಪ್ಲಾಟ್ಫಾರಮ್ಗೆ ಹೋಗೋಕ್ಕೆ 100 ರೂಪಾಯಿ ಅಂತೆ. ತುಂಬ ಈ ಥರ ಎಲ್ಲ ಅನ್ಯಾಯ ಮಾಡಬಾರ್ದಲ್ವ. ದುಡ್ಡಿರೋರು ಇರ್ತಾರೆ, ದುಡ್ಡು ಇಲ್ದಿರೋರು ಇರ್ತಾರಲ್ವ. ನೋಡಿ ಟ್ರೈನ್ಗೆ ಕಾಯ್ಕೊಂಡು ಕೂತಿದ್ದೀವಿ. ತುಂಬ ಜನ ಅಲ್ಲಲ್ಲೇ ಇದ್ದಾರೆ. ನೋಡಿ ಇನ್ನು 1 ಅವರ್ ಇದೆ ಅಂತ ಕಾಯ್ತಾ ಕೂತಿದ್ದೀವಿ. ಅಯೋಧ್ಯೆಗೆ ಟ್ರೈನು 3 ಗಂಟೆಗಿರೋದು. ಬಿಸಿಲಂದರೆ ಬಿಸಿಲು. ಅಣ್ಣ ಅದಕ್ಕೆ ಜ್ಯೂಸ್ ತರ್ತೀನಿ ಅಂತ ಹೋಗಿದ್ದಾರೆ. ಲಗೇಜ್ ಎಲ್ಲ ಇಟ್ಕೊಂಡು ನಾನು ಕೂತಿದ್ದೀನಿ. ಓಟ್ ಬನ್ನಿಪ್ಪ, ನಾನು ಲಗೇಜ್ ನೋಡ್ಕೊಂಡಿರ್ತೀನಿ ಅಂತ. ಯಾಕಂದರೆ ಲಗೇಜ್ ಎಲ್ಲ ಒತ್ಕೊಂಡು ತಿರುಗಬೇಕು. ಅವ್ರ ಗಂಡ ಹೆಂಡತಿ ಆರಾಮಾಗಿ ಕೈ ಹಿಡ್ಕೊಂಡು ಓಟ್ ಬರಲಿ, ಸುಮ್ಮನೆ ರೀ. ಮಧ್ಯ ನಾನು ಯಾಕೆ ಶಿವ ಪೂಜೆ ಕರಡಿ ಬಿಟ್ಟಂಗೆ ಎಲ್ಲದಕ್ಕೂ ಅಂತೇಳಿ ಹೋಗ್ರಿ ನೀವಿಬ್ಬರು ಅಂತ ಕಳಿಸ್ಬಿಟ್ಟು ಕೂತಿದ್ದೀನಿ. ಪ್ರಯಾಗದಲ್ಲಿ ಇದ್ದೀವಿ. ಇವಾಗ ಪ್ರಯಾಗದಿಂದ ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ನೋಡಿ ಹೋಗ್ಬಿಟ್ಟು ಎಳೆ ಸೌತೆಕಾಯಿ 30 ರೂಪಾಯಿ ಅಂತೆ. ನೋಡಿ ಎಷ್ಟು ಎಳೆದಾಗಿದೆ, ಚೆನ್ನಾಗಿದೆ ಸೌತೆಕಾಯಿ. ಉಪ್ಪು ತೊಗೊಂಡು ಬಂದರು. ಇಲ್ಲಿ ಪಚ್ಚಬಾಳೆಹಣ್ಣು ಬಿಟ್ಟರೆ ಬೇರೆ ಯಾವ ಬಾಳೆಹಣ್ಣು ಸಿಗಲ್ಲ. ಪಚ್ಚಬಾಳೆಹಣ್ಣು ನನ್ನ ಕ್ರೀಮ್ ಬನ್ ಇಷ್ಟ. ನಾನು ಅದಕ್ಕೆ ನಮ್ಮ ಅತ್ತಿಗೆಗೆ ಅಂದಿದ್ದೆ, ನನಗೇನಾದರೂ ಒಂದು ಬನ್ ಸಿಕ್ಕಿದ್ರೆ ತೊಗೊಂಡು ಬನ್ನಿರಿ, ಕ್ರೀಮ್ ಬನ್ನು ಅಂದಿದ್ದೆ. ಏನೋ ತಂದಿದ್ದಾಳೆ, ಏನು ತಂದ್ಲು ಅಂತ ಗೊತ್ತಿಲ್ಲ. ಅದಕ್ಕೆ ಕವರ್ ಇಟ್ಕೊಳ್ರಿ. ಕ್ರೀಮ್ ಬನ್ನಲ್ಲ ಇದು, ಹಾಟ್ ಸ್ವೀಟ್ ಅಲ್ಲ ಇದು. ನಂಗೆ ಸ್ವೀಟ್ ಏನಾದ್ರು ಮಯೋನಿಸು ಏನೋ ಹಾಕಿರೋದು ಪಾಪ ತಂದು ಬಿಸಿ ಮಾಡ್ಕೊಂಡು ತಂದಿದ್ದಾರೆ. ತಿನ್ನಿ ಬೇಬಿ ಅಂತ ಹೇಳ್ಬಿಟ್ಟು. ನೋಡಿ ಒಂದು ಎಷ್ಟು ನಾವು ಜ್ಯೂಸ್ಗೆ ನೀರಿಗೇ ದಿನಕ್ಕೊಂದು 500 ರೂಪಾಯಿ ಆಗ್ತಾಯಿದ್ದೀನೋ ನೀರಿಗೆ, ಜ್ಯೂಸ್ಗೆ. ಅಷ್ಟು ನೀರು ಕುಡಿತಾ ಇದ್ದೀವಿ. ನೀರು ಜ್ಯೂಸ್ ಅಂತೂ ಯಥೇಚ್ಛವಾಗಿ ಕುಡಿತಾ ಇದ್ದೀವಿ. ಈಗ ನೋಡಿ ಸೌತೆಕಾಯಿ ಇದೊಂದೇ ನಾನು ಬೇಕು ಅಂತ. ಫಲಾರ ಅಂತೆ ನಮ್ಮ ಗುಂಡ.
ಇದೊಂದು ನನಗೆ ಯಾಕೋ ಬೇಕು ಅನ್ನಿಸ್ತು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇಲ್ದಿದ್ರಂತೂ ಬರೀ ಸೌತೆಕಾಯಿ, ಬಾಳೆಹಣ್ಣು, ಜ್ಯೂಸು ನೋಡ್ರಿ. ಇದು ಅಯ್ಯೋ ಬಿದ್ದೋಯ್ತು. ಕಟ್ಲೆಟ್ಟು ಇಟ್ಟಿದ್ದಾರೆ ಈ ಕಡೆನೂ ಬಿದ್ದ. ಆಲುದ್ದು ಕಟ್ಲೆಟ್ಟು ಏನೋ ಇಟ್ಟಿದ್ದಾರೆ, ಆಲೂ ಬಟಾಟೆದ್ದು ಮಯೋನಿಸ್ ಎಲ್ಲ ಇದೆ. ಪಾಪ ನನಗೆ ಇಷ್ಟ ಅಂತೆಲ್ಲೋ ಹುಡ್ಕೊಂಡು ತೊಗೊಂಡು ಬಂದ್ಲು. ಅವಳಿಗೆ ತಿನ್ನು ಅಂದೆ, ಬೇಡ ಅಂದ. ನಮ್ಮ ಅಣ್ಣ ಬೇಡವೇ ಬೇಡ ಅಂದ. ನಾನೊಬ್ಬಳೇ ತಿಂತೀನಿ. ಯಾರು ಚೆನ್ನಾಗಿದೆ ಪಾಪ. ಅವರೆಲ್ಲ ಬಾಳೆಹಣ್ಣು ತಿಂತಿದ್ದಾರೆ, ನನಗೆ ಇದು ತೊಗೊಂಡು ಬಂದು ಕೊಟ್ಟಳು. ರೈಲ್ವೆ ಸ್ಟೇಷನಲ್ಲಿ ಕೂತಿದ್ದೀವಿ. ಚೆನ್ನಾಗಿದೆ. ಇವಾಗಲೇ 4-5 ದಿವಸ ಆಗೋಗಿತ್ತು, ಏನೂ ತಿಂದಿರಲಿಲ್ಲ, ಬರೇ ರೊಟ್ಟಿ ರೊಟ್ಟಿ ರೊಟ್ಟಿ. ಪ್ರಯಾಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಕೂತು ಕಾಲು ನೋವು ಬಂತು. ಸ್ವಲ್ಪ ಓಡಾಡೋಣ ಅಂತ ನಮ್ಮ ಅತ್ತಿಗೆ ನಾನು ಕೂರಿಸಿದ್ದೀನಿ, ಲಗೇಜ್ ಎಲ್ಲ ಇಟ್ಕೊಂಡು ನೋಡ್ಕೊಳ್ಳಿ ಅಂತ. ನಾನು ಸ್ವಲ್ಪ ಇದನ್ನು ಬಿಸಾಕಿ ಡಸ್ಟ್ಬಿನ್ಗೆ ಸ್ವಲ್ಪ ಓಡಾಡೋಣ ಅಂದ್ಕೊಂಡೆ. ಮೇಲೆ ಶೀಟ್ ಬೇರೆ, ಇನ್ನೊಂದು ಅರ್ಧ ಗಂಟೆ ಅಷ್ಟೇ ನಮ್ಮದು ಟ್ರೈನ್ ಬರುತ್ತೆ. ಇಲ್ಲಿ ಜನ ತೋರಿಸ್ತೀನಿ. ಎಲ್ರಿಗೂ ಎಷ್ಟು ನೋಡಿ ರೈಲು ಕಡಿಮೆ ಅಂತ ಹೇಳ್ತೀವಿ, ಆದರೆ ಪಾಪ ಬೇಗ ಬರ್ತಾರೆ. ಇವಾಗ ಯಾವುದೋ ಒಂದು ರೈಲು 2 ಅವರ್ ಲೇಟು ಅಂತ ಹೇಳಿದ್ದಾರೆ. 2 ಅವರ್ ಲೇಟು ಅಂದರೆ ಪಾಪ ಏನು ಮಾಡ್ತಾರೆ ನೋಡಿ, ಅಲ್ಲಲ್ಲೇ ಮಲ್ಕೊಂಡಿರೋದು ಎಲ್ಲ ಮಾಡ್ತಿದ್ದಾರೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಏನೋ ದುಡ್ಡಿರೋರಾದರೆ ಪರವಾಗಿಲ್ಲ, ದುಡ್ಡಿಲ್ದಿರೋರಿಗೆ ಪಾಪ ತುಂಬ ತೊಂದರೆ ಅಲ್ವಾ. ನೋಡಿ, ಅಲ್ಲೇ ತಿನ್ನೋದು, ಅಲ್ಲೇ ಮಲ್ಕೊಳ್ಳೋದು. ನಿಜವಾಗ್ಲೂ ಹಿಂಗೆ ಹೊರಗಡೆ ಬಂದಾಗ ನಾವು ಗೊತ್ತಾಗುತ್ತೆ ಜನ ಹೇಗೆ ಏನು ಅಂತ. ನಾವು 4 ಮೂಲೆಯಲ್ಲಿ ಇರ್ತೀವಿ, 3 ಮಣ ಬೇಯಿಸ್ತೀವಿ, ತಿನ್ನಲ್ಲ ಅಂದಿದ ತಕ್ಷಣ ತೊಗೊಂಡೋಗಿ ಸುರಿತೀವಿ ಅದನ್ನು ಅಲ್ವಾ. ನಿಜವಾಗ್ಲೂ ಆ ಥರ ಮಾಡಬಾರ್ದು. ಎಷ್ಟು ಒಂದೊಂದು ತುತ್ತು ಅನ್ನಕ್ಕೂ ಎಷ್ಟು ಕಷ್ಟಪಡ್ತಾರೆ ಇಲ್ಲಿನ ಜನ ಅಂದರೆ. ಎಲ್ಲ ಕಡೆನೂ ಹೌದು, ಆದರೆ ನಿಜವಾಗ್ಲೂ ನಾನು ನೋಡಿದ್ದು, ಕಸ ಬಿಸಾಕ್ತೀನಿ, ನಾನು ನೋಡಿದ ಪ್ರಕಾರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ಇಲ್ಲಿನ ಜನ. ಯಾಕಂದರೆ ಸೈಕಲ್ ತುಳಿಯೋದಾಗಲಿ ನೋಡಿ, ಇವರು ಫುಲ್ಲು ನೀರನ್ನ ಕೆಳಗಡೆಯಿಂದ ತೊಗೊಂಡು ಬರ್ತಾರೆ. ಎಷ್ಟು ನಾನು ನೋಡ್ದಂಗಿನ ಒಂದು 3-4 ಲೋಡು ತೊಗೊಂಡು ಬಂದರು ನೀರಿಂದು ಕ್ಯಾನ್ಗಳು. ಅವ್ರಿಗೆ ದಿನದ ಸಂಬಳ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ನಿಜವಾಗ್ಲೂ. ನನಗಂತೂ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇದ್ದಷ್ಟು ನನಗೆ ಒಂಥರ ಬೇಜಾರಾಗಿ, ಏನಪ್ಪ ಜೀವನ, ಒಂದು ಊಟಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕು ಜನ ಅನ್ನಿಸ್ತಾ ಇತ್ತು ನೋಡಿ. ಪ್ರಯಾಗ್ರಾಜ್ ಜಂಕ್ಷನ್. ಕಾಲಕ್ಕೆ ಸಾಕೊಂಡೆ. ಕೈಗೆ ಗ್ಲೌಸ್ ತೊಗೊಳಕ್ಕೆ ಗೊತ್ತಾಗಲಿಲ್ಲ ನನಗೆ, ಇಲ್ಲಾಂದರೆ ನಿಜವಾಗ್ಲೂ ತೊಗೊಳ್ತಿದ್ದೆ ನಾನು. ಇದು ರೈಲ್ವೆ ಸ್ಟೇಷನಲ್ಲಿ ಇರುತ್ತೆ ಗಾಡಿ, ಇದು ಸ್ವಲ್ಪ ಫ್ರೀ ಇರ್ಬೋದು ಅಂತ ಅಂದ್ಕೊಂಡೆ. ಫ್ರೀನೋ ಇಲ್ಲ, ಒಬ್ರಿಗೆ 10 ರೂಪಾಯಿ ಅಂತ ಮಾಡಿದ್ರು. ಪಾಪ ಇಲ್ಲಿನ ಜನಕ್ಕೆ ಅನುಕೂಲ ಆಗಿರೋದು. ಇವತ್ತು 9ನೇ ಪ್ಲಾಟ್ಫಾರಮು, ಅಷ್ಟು ಲಗೇಜ್ ಇರುತ್ತೆ ಆ ಪ್ಲಾಟ್ಫಾರಮ್. ಅವರು 1ರಲ್ಲಿ ಇರ್ತಾರೆ, 9ಕ್ಕೆ ಬರಬೇಕಂದ್ರೆ ಎಷ್ಟು ಕಷ್ಟ. ಅವರು ಒಬ್ಬರಿಗೆ 70 ರೂಪಾಯಿ ಹೇಳಿದ್ರು. ಇವಾಗ ನಮಗೆ 3 ಜನಕ್ಕೆ 150 ರೂಪಾಯಿ ಹೇಳಿದ್ರು. ಎಷ್ಟು ಮೋಸ ಅಲ್ವಾ. 150 ರೂಪಾಯಿ. ಪಾಪ ಇಲ್ಲಿ ಟ್ರೈನ್ ಮಿಸ್ ಆಗಿರುತ್ತೆ, ಅಲ್ಲೆಲ್ಲೋ ಗೊತ್ತಾಗದೆ ಪ್ಲಾಟ್ಫಾರಮ್ಗೆ ಬಂದಿರ್ತಾರೆ. ಈ ಥರ ಎಲ್ಲ ಇದ್ದಾಗ ಅವ್ರು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ನಂದು ಅನಿಸಿಕೆ. ರೈಲ್ವೆ ಸ್ಟೇಷನಲ್ಲಿ ಈ ಥರದ್ದೆಲ್ಲ ಮಾಡಿದ್ರೆ ಆವಾಗ ಪಾಪ ಹೋಗೋರಿಗೆ ಬರೋರಿಗೆ ಗೊತ್ತಾಗುತ್ತೆ. ನಂಗದು ಮೋಸ ಅನ್ನಿಸ್ತು. ನಿಮ್ಗೆ ಯಾರಿಗಾದ್ರೂ ಆಗ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ನಮ್ಮ ಅಕ್ಕ ಅಲ್ಲಿ 2 ಲಗೇಜ್ ಇಟ್ಕೊಂಡು ಕೂತಿದ್ದಾಳೆ. ನಮ್ಮ ಅಣ್ಣ ಅಲ್ಲಿ ಎದುರುಗಡೆ ಕೂತಿದ್ದಾನೆ ಚೇರ್ ಮೇಲೆ ನೋಡಿ. ನೋಡಿ, ಇದು 9ನೇ ನಂಬರ್ ಪ್ಲ್ಯಾಟ್ಫಾರಮು. ನಿಂತ್ಕೊಳ್ಳೋಕ್ಕೆ ಸಮೇತ ಒಂದು ಚೂರು ಜಾಗ ಇಲ್ಲ. ಇಲ್ಲಿಂದ ಆ ಮೂಲೆವರೆಗೂ ಅಲ್ಲೆಲ್ಲೋ ಸ್ವಲ್ಪ ಶೀಟ್ ಹಾಕಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಈ ಬಿಸಿಲಲ್ಲಿ ಜನ ಹೇಗೆ ನಿಂತ್ಕೊಳ್ತಾರೆ ಅಲ್ವಾ. ಒಂದು ಥರ ಶೀಟ್ ಹಾಕಿದ್ರೆ ಅವು ಅಲ್ಲಿ ಕೂತ್ಕೊಳ್ಳೋದು, ತಿನ್ನೋದು, ಒಂದು ನೀರಿನ ವ್ಯವಸ್ಥೆನೋ ಈ ಬಿಸಿಲುಗಾಲದಲ್ಲಿ
ನಂಗೆ ಅದು ತುಂಬ ನಿಜವಾಗ್ಲೂ ನನಗೆ ಆ ಥರ ಬೇಜಾರಾಯಿತು. ಎಲ್ಲೂ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಈ ನೋಡಿ ನಾನಿವಾಗ ಈ ಕಂಬಿ ಇಟ್ಕೊಂಡಿದ್ದೀನಿ, ಕಂಬಿ ಇಟ್ಕೊಳ್ಳೋಕ್ಕೆ ಸಮೇತ ಆಗ್ತಾ ಇಲ್ಲ, ಅಷ್ಟು ಬಿಸಿಲು. ನೋಡಿ ಇದೇ ನಮ್ಮದು ಅಯೋಧ್ಯೆಗೆ ಹೋಗೋ ಒಂದೇ ಭಾರತ್ ಟ್ರೈನು. ಇನ್ನೂ ಬಾಗಿಲು ತೆಗೆದಿಲ್ಲ, ಎಲ್ಲರೂ ಕಾಯ್ತಾ ಇದ್ದೀವಿ, ಇನ್ನೂ ಬಾಗಿಲು ತೆಗೆದಿಲ್ಲ. ಇದು ಪ್ರಯಾಗ್ರಾಜ್ ಸ್ಟೇಷನ್ದು ಒಂದು ಸಣ್ಣ ವಿಡಿಯೋ. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.